ಅದೇ ಅವ್ರು ಬಿಸ್ನೆಸ್ ವಾಟರ್ ಡಿಸ್ಟ್ರಿಬ್ಯೂಷನ್ ತಗೊಂಡ್ ಬಿಸ್ನೆಸ್ ಮಾಡ್ತಿದ್ರು ಗುರುಜಿ. ಅದು ಯಾಕೋ ಸೆಟ್ ಆಗ್ತಿಲ್ಲ, ಲಾಸ್ ಆಗ್ತಿದೆ. ಇವಾಗ ಪಾಪ್ಕಾರ್ನ್ ಸ್ವೀಟ್ ಕಾರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ಬಿಸ್ನೆಸ್ ಮಾಡಿದ್ರು ಕೈ ಹಿಡಿತಿಲ್ಲ ಗುರುಜಿ. ಜ್ಯೋತಿಷ್ಯ ಅಂತ ಒಂದು ಬಿಸ್ನೆಸ್ ಇದೆ ಗೊತ್ತಾ ನಿಮಗೆ? ಹೆಂಗ್ ಗುರುಜಿ? ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಜ್ಯೋತಿಷ್ಯ ಮಾಡಿ. ಜ್ಯೋತಿಷ್ಯ ಅಂತ ಒಂದು ಬಿಸ್ನೆಸ್ ಇದೆ. ನಿಮ್ಗೆ ಆ ಬಿಸ್ನೆಸ್ ಕಣ್ಣಿಗೆ ಯಾರಿಗೂ ಕಾಣಿಸೋದೇ ಇಲ್ಲ. ಎಷ್ಟು ಜನ ಮಾಡ್ತಾ ಇದ್ದಾರೆ ಜ್ಯೋತಿಷ್ಯ ಅಂತ ಗೊತ್ತಿಲ್ಲ. ಯಾಕೆಂದರೆ ದುಡ್ಡು ಮಾಡಿರೋರು ಬೇಕಾದಷ್ಟು ಜನ ಇರ್ತಾರೆ. ಅವ್ರಿಗೆ ಸಮಸ್ಯೆ ಬಂದಿರುತ್ತೆ, ಅವ್ರಿಗೆ ಪರಿಹಾರ ಮಾಡೋಕ್ಕಿದು. ಇದೆಲ್ಲ ಒಂದು ಏನಂತಾರೆ, ದುಡ್ಡು ಹಾಕಿ ಮಾಡ್ತಕ್ಕಂಥದ್ದು, ಹಣ ಹಾಕಿ ದುಡ್ಡು ತೊಗೊಳ್ತಕ್ಕಂಥದ್ದು. ನೋಡೋಣ, ಇದ್ದರೆ ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಈಗ ಅವ್ರಿಗೆ 35 ವರ್ಷ. ಈಗ ಕೇಳಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಜಾತಕದ ಮೇಲೆ ಮಾತ್ರ ಹೇಳೋಕ್ಕಾಗೋದು, ತಪ್ಪಾದರೆ ನಮ್ಗೆ ಗೊತ್ತಾಗಲ್ಲ. ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ 2-10 ಕಾಂಬಿನೇಷನ್ನು, ಬಿಸ್ನೆಸ್ ಕಾಂಬಿನೇಷನಲ್ಲಿ ಸ್ವಲ್ಪ ಗ್ರೀನ್ ಕಾಂಬಿನೇಷನ್ ಬಂದಿದೆ. ಈಗ ಸೂರ್ಯ ಭುಕ್ತಿ ನಡೀತಾ ಇರೋದ್ರಿಂದ 4 ಬಂದಿರೋದ್ರೆ ಈ ಮನೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಖಂಡಿತ ಹೆಲ್ಪ್ ಆಗುತ್ತೆ. ವರ್ಕ್ ಫ್ರಮ್ ಹೋಮು ಸ್ವಲ್ಪ ಕಾಂಡಿಮೆಂಟ್ಸ್ ಅಂತ ಹೇಳಿದ್ರಲ್ಲ, ಆ ಕಾಂಡಿಮೆಂಟ್ಸು ಸ್ವಲ್ಪ ಸುಮಾರಾಗಿ ಮಾಡ್ಬೋದು. ಮಾಡಿ ಸ್ವಲ್ಪ ಹೆಚ್ಚಿನ ಲಾಭಾಂಶ ಇಲ್ಲ. ಯಾಕಂದರೆ ಯಾವುದೇ ಒಂದು ಕಾಂಬಿನೇಷನಲ್ಲಿ ಬ್ಲೂ ಕಾಂಬಿನೇಷನ್ ಬಂದರೆ ಅದು ಲೆಸ್ಸರ್ ಮನಿ ಅಂತ ನಾವು ಹೇಳ್ತೀವಿ. ದಶಾದಲ್ಲಿ ಸ್ಟ್ರಾಂಗ್ ಇದ್ದರೂ ಕೂಡ ಭುಕ್ತಿಗಳಲ್ಲಿ ಕಮ್ಮಿ ಇರ್ತಕ್ಕಂಥದ್ದು. ಹಣ ಜಾಸ್ತಿ ಬರಬೇಕು ನಮಗೆ ಅಂತಂದರೆ 2-11 ಇರ್ತಕ್ಕಂಥ ಚಂದ್ರ, ಒಂದು ಪರ್ಲ್, ಬಸ್ರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಅದನ್ನು ಧರಿಸ್ಕೊಳ್ಳಿ, ಹೆಚ್ಚಿನ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 10, 4, 7 ಕಾಂಬಿನೇಷನ್ನು. ಗುರುವಿನ ಕಾಂಬಿನೇಷನ್ ಬಂದಾಗ 5 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಕಾಲ್ ಇರ್ತಾರೆ ಮತ್ತೊಬ್ರು. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಮಗಿಂದ ಕೇಳಬೇಕು ಮೇಡಮ್ ಅವರೇ. ಓಕೆ, ಟೈಮ್ ಹೇಳಿ, ಹುಟ್ಟಿದ ಡೇಟ್ ಹೇಳಿ. ಟೈಮ್ ಇಲ್ಲ, ಇದು ಪ್ರಶ್ನೆಶಾಸ್ತ್ರ ಹೇಳ್ತೀವಿ ಮೇಡಮ್ ಅವರೇ. ಓಕೆ, ಹೇಳಿ. ನಂಬರ್ 1 ರಿಂದ 249 ಒಂದು ಸಂಖ್ಯೆ. 105 ಮೇಡಮ್. ಸರಿ, ಕೇಳಿ, ಪ್ರಶ್ನೆ ಏನಿದೆ? ಮಗಳದು ಮದುವೆದು ಯಾಕೋ ಯಾವುದು ಸರ್ ಬರ್ತಾ ಇಲ್ಲ. ಯಾವಾಗಲೇ ಆಗಲಿ ಪ್ರಶ್ನಾಶಾಸ್ತ್ರ ಕೇಳಿದ ತಕ್ಷಣ ಚಂದ್ರನ ಒಂದು ಮನಸ್ಥಿತಿನ ನೋಡಿದಾಗ ಅದು ಮದುವೆ ವಿಚಾರ ಅಂದಾಗ 7 ಅಂತ ಬರುತ್ತೆ. ಮಧ್ಯದಲ್ಲಿ ಕೇತು ಅಂತ ಬಂದಾಗ ಕೇತು ಸ್ವಲ್ಪ ಅವ್ರಿಗೆ ಮನಸ್ಥಿತಿಯನ್ನು ಮದುವೆ ಮಾಡ್ಕೋಬಾರ್ದು ಅನ್ನೋ ಸ್ಥಿತಿ ಬರ್ತಕ್ಕಂಥದ್ದು ತೋರಿಸುತ್ತೆ. ವಿವಾಹಕ್ಕೆ ಕೇತು ಗ್ರಹ 12 ಬಂದಾಗ ವಿವಾಹದ ಮೇಲೆ ಆಸಕ್ತಿ ಭಾಳ ಕಮ್ಮಿ ಇರುತ್ತೆ. ಯಾವುದೇ ಹುಡುಗನ ತೋರಿಸಿದ್ರು ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಕಾಂಬಿನೇಷನ್ನು. ಇಲ್ಲಿ ಮದುವೆಗೆ 7ನೇ ಮನೆ ಕಸ್ಪೇ ನೋಡ್ತೀವಿ. 7 ಅಂತಂದರೆ ವಿವಾಹ ತೋರಿಸ್ತಾ ಇದೆ. ಎಸ್, ಇದೆ. ವಿವಾಹದಲ್ಲಿ ಗ್ರಹದಲ್ಲಿದೆ, ನಕ್ಷತ್ರದಲ್ಲಿದೆ. ಆದರೆ ಅಲ್ಲಿ ಉಪನಕ್ಷತ್ರ ಆಗಿರ್ತಕ್ಕಂಥ ಗುರುನಲ್ಲಿ 10 ಬಂದಿರೋದ್ರಿಂದ ನನಗೆ ಇದು ಸೆಟ್ ಆಗ್ತಾಯಿಲ್ಲ, ಅದು ಸೆಟ್ ಆಗ್ತಾಯಿಲ್ಲ ಅಂತ ಇರ್ತಕ್ಕಂಥದ್ದು ಬರ್ತಾ ಇರುತ್ತೆ. ಗುರುವಿಗೆ ಸ್ವಲ್ಪ ದಾನವನ್ನು ಮಾಡಿದಾಗ ಅರಿಶಿಣವನ್ನು ದಾನ ಮಾಡಿ. ಅರಿಶಿಣದ ಪ್ಯಾಕೆಟನ್ನು ಬಡವರಿಗೆ ಒಂದು 2-3 ಜನಕ್ಕೆ 3 ತಿಂಗಳು ಕಾಲ ಕೊಡಿ. ಅದ್ರ ಜೊತೆಗೆ ಸೂರ್ಯ 7ನೇ ಮನೆ ಮತ್ತು ಶನಿ 7ನೇ ಮನೆ ಕಾಂಬಿನೇಷನ್ ಬಂದಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ, ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ, ಮಾಣಿಕ್ಯ ಅಂತ ಕರಿತೀವಿ, ಅದನ್ನು ಧರಿಸಿ ವಿತಿನ್ 6 ಮಂತ್ಸಲ್ಲಿ ಮ್ಯಾರೇಜ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ. ನಮಸ್ತೆ, ಕಾವ್ಯ ಅಂತ ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಹೇಳಿ. ಡೇಟ್ ಆಫ್ ಬರ್ತ್ 11/10. ಓಕೆ, 1978. ಓಕೆ, 1978. ಓಕೆ, ಟೈಮು ಬೆಳಿಗ್ಗೆ 9:50. ಓಕೆ, ಊರು ಹಾಸನ ಮೇಡಮ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ತೆ ಹೇಳಿ. ಗುರೂಜಿ. ನಮಸ್ಕಾರ. ಅದೇ ನಂಗೆ ಯಾಕೋ ಒಂದು ಸ್ವಲ್ಪ ಸಮಾಧಾನನೇ ಅನಿಸ್ತಾ ಇಲ್ಲ. ಹಾಗಾಗಿ ಒಂಥರ ಹಿಂಸೆ ಅನಿಸ್ತಾ ಇದೆ. ಏನಾದ್ರು ತೊಂದರೆ ಇದೆಯಾ ಜಾತಕದಲ್ಲಿ ಅಂತ. ಹಿಂಸೆ ಯಾವುದ್ರ ಬಗ್ಗೆ ಅನ್ನಿಸ್ತಾ ಇದೆ? ಕುಟುಂಬದಲ್ಲಿ, ಸಂಸಾರದಲ್ಲೇ ಒಂಥರ ಕುಟುಂಬದಲ್ಲೇ ಅಷ್ಟು ಯಾಕೋ ಮನಸ್ಸಿಗೆ ಇದಾಗ್ತಾ ಇಲ್ಲ. ಶನಿ 12ನೇ ಮನೆ, 12-7 ಕಾಂಬಿನೇಷನ್, ಶುಕ್ರ. ಸೊ ಸಮಸ್ಯೆ ಕೊಡ್ತಾ ಇರ್ತಕ್ಕಂಥದ್ದು ಶುಕ್ರನ ಕಾಂಬಿನೇಷನ್ 12-7. ಲಾಭಾಂಶ ಕೊಡ್ತಕ್ಕಂಥದ್ದು 11-10 ತುಂಬ ಚೆನ್ನಾಗಿದೆ.